ಸ್ಟಾರ್ಟ್. ಇಂದು 28/3/2026 ಶನಿವಾರ ಆದರೆ ಇದೇ ವರ್ಷದ ಯೋಗ ದಿನ ಯಾವಾಗ ಆಚರಿಸುತ್ತಾರೆ ಅಂತ ಪ್ರಶ್ನೆ ಇದೆ. ಇದು ಕ್ಯಾಲೆಂಡರ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ. ಇಂದು 28/3/2026 ಶನಿವಾರ, ಇದು ಯಾವುದಪ್ಪ ಅಂದ್ರೆ ಮಾರ್ಚ್ ತಿಂಗಳ. ಯೋಗ ದಿನ ಯಾವಾಗ ಆಚರಿಸ್ತಾರೆ ಅಂತ ಕೊಡ್ತಾನೆ. ಫಸ್ಟ್ ಆಫ್ ಆಲ್ ನಿಮಗೆ ಯೋಗ ದಿನಾಚರಣೆ ಯಾವ ದಿನ ಆಚರಿಸ್ತಾರೆ ಅನ್ನೋದು ಗೊತ್ತಿತ್ತಪ್ಪ ಅಂದ್ರೆ ಈ ಕ್ವಶನ್ಸ್ನ ಬಿಡ್ಸಾಕ್ ಬರ್ತದೆ. ಯೋಗ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರೆ ಸರ್? ಜೂನ್ 21 ಅಂತ ಕರಿತೀವಿ. ಭೂಮಿ ಮೇಲೆ ಅತ್ಯಂತ ದೀರ್ಘವಾದ ದಿನ ಅಂತೇಳಿ ಕೂಡ ಕರೀತಾರೆ ಅದನ್ನು, ಜೂನ್ 21. ಹಾಗಾದ್ರೆ ಇಲ್ಲಿ ಜೂನ್ 21 ತನಕ ಹೋಗ್ಬೇಕು ನೀವು. ಇದು ಏನೈತಿ? ಮಾರ್ಚ್, ಏಪ್ರಿಲ್, ಮೇ, ನೆಕ್ಸ್ಟ್ ಏನಪ್ಪ ಅಂದಾಗ ಜೂನ್ 21ನೇ ತಾರೀಕು ನಮ್ಗೆ ಬೇಕು. ಆಲ್ರೆಡಿ ಮಾರ್ಚ್ ಒಳಗಡೆ 31 ದಿನ ಇರ್ತಾವೆ. 31ದಿಂದ 28ನೇ ದಿನ ನಿನಗೆ ಆಲ್ರೆಡಿ ಗೊತ್ತೈತಿ. 28 ದಿನ ತೆಗೆದು ಬಿಡ್ಬೇಕು. 31ರಾಗ 28 ದಿನ ತೆಗೆದು ಹೋಗಿದ್ರೆ ನಮ್ಗೆ ಇನ್ನು ಮಾರ್ಚ್ದಾಗ ಕೇವಲ 3 ದಿನ ಉಳಿತಾವೆ. ಮಾರ್ಚ್ದಾಗ ಎಷ್ಟು ದಿನ ಉಳಿತಾವೆ? 3 ದಿನ. ಇನ್ನು ಏಪ್ರಿಲ್ದಾಗ ಎಷ್ಟು ದಿನ ಇರ್ತಾವೆ? 30 ದಿನ ಇರ್ತಾವೆ. 28 ದಿನನ ಏನು ಮಾಡಬೇಕಪ್ಪ ಅಂತಂದಾಗ ತೆಗೆದು ಹೋಗಿದಾಗ ಇನ್ನು ವಿಷಮ ದಿನ ಎಷ್ಟು ಉಳಿತಾವಪ್ಪ ಅಂದಾಗ ಏಪ್ರಿಲ್ದಾಗ 2 ಉಳಿತಾವೆ. ಇನ್ನು ಮೇದಾಗ 31 ದಿನ ಇರ್ತಾವೆ. 28 ದಿನ ತೆಗೆದು ಹೋಗಿಬೇಕು. 28 ದಿನ ತೆಗೆದು ಹೋಗಿದ್ರಪ್ಪ ಅಂತಂದಾಗ ವಿಷಮ ದಿನ ಎಷ್ಟು ಉಳಿತಪ್ಪ ಅಂದ್ರೆ 3 ದಿನ ಉಳಿತು. ಸರ್ ಯಾಕೆ 28 ಅಂತ ತೆಗೆದು ಹಾಕ್ತೀರಿ ಅಂತ ಒಂದಿಷ್ಟು ಜನ ಕ್ವಶನ್ಸ್ನ ಮಾಡ್ಬೋದು. 28 7ರಿಂದ ಸಂಪೂರ್ಣವಾಗಿ ಭಾಗಾಕಾರ ಆಗ್ತದೆ. 7ರಿಂದ ಯಾವ ಸಂಖ್ಯೆಗಳು ಭಾಗ ಆಗ್ತಾವೋ ಅದೇ ವಾರ ಆಗಿರ್ತಾವೆ. ಅದಕ್ಕೋಸ್ಕರ ಇದರ ಅವಶ್ಯಕತೆ ನಮಗಿರೋದಿಲ್ಲ. ಕೂಡ್ಸಾಕ ನಮಗೆ ಈಜಿ ಆಗಲಿ ಅಂತ ವಿಷಮ ದಿನಗಳನ್ನು ಬರ್ಕೋತಿದ್ದೀನಿ. ಇನ್ನು ಜೂನ್ 21ನೇ ತಾರೀಕು ಬೇಕಾಗಿತ್ತು ನನಗೆ. ಹಾಗಾಗಿ ಜೂನ್ 21 ಬರ್ಕೋಬೇಕು. ಈಗ ಸಾಧ್ಯ ಆದಷ್ಟು ಯಾವುದಾದ್ರೂ ಭಾಗ ಆಗ್ತಾವ ಚೆಕ್ ಮಾಡ್ಕೋಬೇಕು. 7ರ ಮಧ್ಯೆ 7 3 21 ಭಾಗ ಆಗ್ತತಿ. ಇದ್ರ ಕೂಡ ತೆಗೆದು ಹೋಗೋದು ಬಿಡ್ರಿ. ಇನ್ನು 3 2 ಎಷ್ಟಪ್ಪ ಅಂತಂದಾಗ 5 5 3 8 8ರಾಗ ಮತ್ತೆ 7 ದಿನ ತೆಗೆದು ಹೋಗಿದ್ದೀನಿ. 1 ದಿನ ಉಳಿತೈತಿ. 8ರಾಗ ನಾನು 7 ದಿನ ತೆಗೆದು ಹೋಗಿದೆ. 7 ಯಾಕೆ ತೆಗೆದು ಹೋಗಿದೆ? 7ರಿಂದ ಭಾಗಕಾರ ಆಗ್ತದೆ. ಹಾಗಾದ್ರೆ ವಿಷಮ ದಿನ ಎಷ್ಟು ಉಳಿತಿಲ್ಲಿ? ಒಂದೇ 1 ದಿನ ಉಳಿತು. ಹಾಗಾದ್ರೆ ಇಂದು ಶನಿವಾರವಾದರೆ ಇಲ್ಲಿ ಎಷ್ಟು ದಿನ ಉಳಿತೈತಲ್ಲ, ಆ ಶನಿವಾರಕ್ಕೆ 1 ದಿನ ಮುಂದಕ್ಕೆ ಹೋಗ್ಬೇಕು. ಶನಿವಾರಕ್ಕೆ 1 ದಿನ ಮುಂದಕ್ಕೆ ಹೋದ್ರೆ ಈ ವರ್ಷದ ನೀವು ಕ್ಯಾಲೆಂಡರ್ ತೆಗೆದು ನೋಡ್ರಿ, ಜೂನ್ 21ನೇ ತಾರೀಕು ಯಾವಾಗ ಬರ್ತದಪ್ಪ ಅಂದಾಗ ರವಿವಾರ ಬರ್ತದೆ. ಈ ಥರ ಕ್ವಶನ್ಸ್ಗಳನ್ನ ಬಿಡಿಸ್ಕೋಬೇಕು. ಧನ್ಯವಾದಗಳು.